ಮುಳಬಾಗಿಲು ತಾಲೂಕು ಜನತೆಗೆ ನಮಸ್ಕಾರ. ದೊಡ್ಡಗೂರ್ಕಿ ಗ್ರಾಮದಲ್ಲಿ 5 ವರ್ಷದಿಂದ ಈ ಕಡೆ ಕಾಟೇರಮ್ಮ ದೇವಿ ನೆಲೆಸಿದ್ದು, ರಕ್ತ ಕಾಟೇರಮ್ಮನಿಗೆ 121 ಅಡಿ ವಿಗ್ರಹವು ಸಹ ಇವಾಗ ಆಗ್ತಾ ಇದೆ. ಹಾಗೆ ಅದೇ ರೀತಿ ಪ್ರತಿ ವರ್ಷ ಬ್ರಹ್ಮರಥೋತ್ಸವ ನಡೀತಾ ಇದೆ. ಇದೇ ತಿಂಗಳು 14ನೇ ತಾರೀಕು, 15ನೇ ತಾರೀಕು, 16ನೇ ತಾರೀಕು, ಈ ದಿನ 14ನೇ ತಾರೀಕು ಬ್ರಹ್ಮರಥೋತ್ಸವ, 15ನೇ ತಾರೀಕು 9 ಗ್ರಾಮಗಳಿಂದ ದೀಪೋತ್ಸವ, 16ನೇ ತಾರೀಕು 4 ದೇವರುಗಳ ಮೆರವಣಿಗೆ ಇದ್ದು, ಸಕಾಲಕ್ಕೆ ಎಲ್ಲಾ ಜನ ಬಂದು ಆಶೀರ್ವಾದ ತಾಯಿ ಕೃಪೆ ಪಡಿಬೇಕು ಅಂತ ಎಲ್ಲರಲ್ಲಿ ಮನವಿ. ಈ ದೇವಾಲಯಕ್ಕೆ ನಾರಾಯಣ ಸ್ವಾಮಿ ಜೈ ವಂಸಂದ್ರ ದೇವಾಲಯ ಅಭಿವೃದ್ಧಿಗಾಗಿ ಯಥೇಚ್ಛವಾಗಿ ಸಹಾಯ ಮಾಡ್ತಿದ್ದಾರೆ. ನಮ್ಮ MLA ಸಮೃದ್ಧಿ ಮಂಜುನಾಥ್ ಅಣ್ಣವರು ದೇವಾಲಯಕ್ಕೆ 14ನೇ ತಾರೀಕು ಆರ್ಕೆಸ್ಟ್ರಾ ಸಹ ಏರ್ಪಡಿಸಲಾಗಿದ್ದಾರೆ. ಅದೇ ರೀತಿ ನಾರಾಯಣ ಸ್ವಾಮಿ 15ನೇ ತಾರೀಕು ಸಾಯಂಕಾಲ ಆರ್ಕೆಸ್ಟ್ರಾವನ್ನು ಏರ್ಪಡಿಸಿದ್ದಾರೆ. ಸಾಂಬಯ್ಯನವರು ಎಲ್ಲಾ ಜನತೆಗೆ ಊಟದ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲಾ ಸಹಾಯ ಮಾಡಿದ್ದಾರೆ. ಆದಿನಾರಾಯಣ ಅಣ್ಣವರು ದೇವಸ್ಥಾನಕ್ಕೆ ರಥೋತ್ಸವಕ್ಕೆ ಎಲ್ಲ ಹೂವಿನ ಅಲಂಕಾರ ಮಾಡಿಕೊಟ್ಟು, ಕೋಲಾರ ನುಕ್ಕಾಪುರ್ ಡಾಕ್ಟರ್ ಸುನೀಲ್ ಸರ್ ಅಂತ ಈ ದೇವಾಲಯಕ್ಕೆ ಅಭಿವೃದ್ಧಿಗೆ ಎಲ್ಲಾ ರೀತಿಯಾಗಿ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲಾ ಜನತೆ, ಎಲ್ಲಾ ಭಕ್ತಾದಿಗಳು ಪ್ರತಿ ವರ್ಷ ಅನುಕೂಲ, ಅದೆಲ್ಲ ಯಥೇಚ್ಛವಾಗಿ ದೊಡ್ಡಗೂರ್ಕಿ ಗ್ರಾಮಸ್ಥರು ಹಾಗೂ ಯುವಕರು ಸಹ ತುಂಬಾ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಸಕಾಲಕ್ಕೆಲ್ಲ ಬಂದು ಅಮ್ಮನ ಆಶೀರ್ವಾದ ಪಡಿಬೇಕು ಅಂತ ಎಲ್ಲಾ ಜನತೆಗೂ ನಮ್ಮ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ದೊಡ್ಡಗೂರ್ಕಿ ಕಾಟೇರಮ್ಮ ಪುತ್ತೂರು ಪಂಚಾಯತಿ ಮುಳಬಾಗಿಲು ತಾಲೂಕು ಬ್ರಹ್ಮರಥೋತ್ಸವ ದೀಪೋತ್ಸವ ಆಹ್ವಾನ ಪತ್ರಿಕೆ 13ನೇ ತಾರೀಕು ಗಂಗಪೂಜೆ ಸಾಯಂಕಾಲ 4 ಗಂಟೆಯಿಂದ, 14ನೇ ತಾರೀಕು ಬ್ರಹ್ಮರಥೋತ್ಸವ ಮಂಗಳವಾರ 12:30 ಗಂಟೆಗೆ ಕಾಳಿ ಮಾತಾ ಪ್ರತಿಷ್ಠಾಪನೆ. ಬ್ರಹ್ಮರಥೋತ್ಸವ 1:30ಯಿಂದ 4 ಗಂಟೆವರೆಗೂ ಬ್ರಹ್ಮರಥೋತ್ಸವ ನಡೆಯಲಿದೆ. 15ನೇ ತಾರೀಕು ಬುಧವಾರ ದೀಪೋತ್ಸವ 12 ಗಂಟೆಯಿಂದ 4 ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ, ಆರ್ಕೆಸ್ಟ್ರಾ ವ್ಯವಸ್ಥೆ ಇರುತ್ತದೆ, ಕೂಲು ಕುದುರೆ ತೀರ್ಥ ಪ್ರಸಾದ ವಿನಿಯೋಗ. ಗುರುವಾರ ಸಾಯಂಕಾಲ 4 ಗಂಟೆಯಿಂದ ದೊಡ್ಡಗೂರ್ಕಿ ಗ್ರಾಮದಲ್ಲಿ 4 ದೇವರುಗಳ ಪುಷ್ಪ ಪಲ್ಲಕ್ಕಿ ಇರುತ್ತದೆ. ಕಾಟೇರಮ್ಮ ದೇವಸ್ಥಾನ, ಗಂಗಮ್ಮ ದೇವಸ್ಥಾನ, ಶ್ರೀ ವೇಣುಗೋಪಾಲ ಸ್ವಾಮಿ, ಎಂಟ್ರಾಣ ಸ್ವಾಮಿ ಪಲ್ಲಕ್ಕಿಗಳು ಊರು ಮೆರವಣಿಗೆ ಇರುತ್ತದೆ. 18ನೇ ತಾರೀಕು 9 ಗ್ರಾಮಗಳ ಮೆರವಣಿಗೆ ಕಾಟೇರಮ್ಮ ಪಲ್ಲಕ್ಕಿ ಇರುತ್ತದೆ. ರಚ್ಚಬಂಡಳ್ಳಿ, ಮಲಸಂದ್ರ, ಕದ್ರಿಪುರ, ವಿ ಗುಟ್ಟಳ್ಳಿ, ಅನಂತಪುರ, ಕೊತ್ಮಂಗಳ, ಬನಹಳ್ಳಿ, ಹನುಮಂತಪುರ, KG ಲಕ್ಷ್ಮೀಸಾಗರ, ವೈಗಳ್ಳಹಳ್ಳಿ ಗ್ರಾಮಗಳಿಗೆ ಪುಷ್ಪ ಪಲ್ಲಕ್ಕಿ ಅಮ್ಮನವರು ಮೆರವಣಿಗೆ ಹೋಗ್ತಾರೆ. ಎಲ್ಲರೂ ಕಾಯಿ ಹಣ್ಣುಗಳು ಕೊಟ್ಟು ಅಮ್ಮನವರಿಗೆ ಆಶೀರ್ವಾದ ಪಡ್ಬೇಕಾಗಿ ತಮ್ಮಲ್ಲಿ ಎಲ್ರಿಗೂ ವಿನಂತಿ.